ಹಲೋ ಹಾಯ್ ನಮಸ್ಕಾರ. ನಿಮ್ಮ ಮನೇಲಿ ಒಂದೆರಡು ಚಪಾತಿ ಉಳಿದ್ಬಿಟ್ಟಿದೆಯಾ? ಏನು ಯಾರೂ ತಿಂತಾ ಇಲ್ವಾ? ಮರುದಿನ ಯಾರೂ ತಿನ್ನೋದಿಲ್ವಾ? ಚಪಾತಿಯಲ್ಲಿರೋ ತುಂಬ ಪೌಷ್ಟಿಕಾಂಶ ತುಂಬ ಹೊಟ್ಟೆಗೆ ಹೋದರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಹರಕು ಹುಗ್ಗಿಯನ್ನು ಮಾಡ್ಕೊಂಡು ಊಟ ಮಾಡಿ ಇದು ಚಪಾತಿದೇ ಹುಗ್ಗಿ ಅಂತ ಗೊತ್ತಾಗಲ್ಲ, ಆ ರೀತಿಯಾಗಿ ಸೂಪರಾಗಿರುತ್ತೆ. ಅದಕ್ಕೆ ಬೆಲ್ಲ ಮತ್ತು ನೀರು ಕಾಸಕ್ಕಿಡಿ. ಸ್ವಲ್ಪ ಏಲಕ್ಕಿ, ನಿಮಗೆ ದ್ರಾಕ್ಷಿ ಗೋಡಂಬಿ ಇದ್ದರೆ ಹಾಕ್ಕೊಳ್ಳಿ. ನಮ್ಮ ಮನೇಲಂತೂ ದ್ರಾಕ್ಷಿ ಗೋಡಂಬಿ ಇಲ್ಲ, ನಾವು ಮಾತ್ರ ಹಾಕ್ಕೊಳ್ಳಲ್ಲ. ನಾನು ಮಾತ್ರ ಇದು ಒಂದು ಸ್ವಲ್ಪ ಯಾವ ರೀತಿ ಆಗತ್ತಪ್ಪ ಅಂದರೆ, ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕ್ಕೊಂಡ್ಬಿಟ್ಟು ಚಪಾತಿನ ಹರಿದು ಸಣ್ಣಗೆ ಹರಿಬೇಕು. ಎಷ್ಟು ಸಣ್ಣಗಾಗುತ್ತೆ ಅಷ್ಟು ಸಣ್ಣಗೆ ಹರಿಬೇಕು. ನಾನು ದಪ್ಪ ಆಗಿ ಹರಿದಿದ್ದೀನಿ. ಮಕ್ಕಳಿಗೋಸ್ಕರ ಕೊಡಬೇಕು ಅಂತಂದರೆ ಸಣ್ಣಗೆ ಹರಿರಿ, ಇಲ್ಲ ಕಟ್ ಮಾಡ್ಕೊಂಬಿಡಿ. ಸಣ್ಣಗೆ ಈರುಳ್ಳಿ ಥರ ಕಟ್ ಮಾಡಿಕೊಂಡ್ರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ನಾನು ಒಂದು ಅರ್ಧ ಚಪಾತಿ ಉಳಿದಿತ್ತು ಮನೆಯಲ್ಲಿ, ಅದಕ್ಕೋಸ್ಕರ ನಾನು ಸ್ವಲ್ಪ ಹುಗ್ಗಿ ಮಾಡ್ಕೊಂಡು ತಿಂದರೆ ಆಯಿತು ಅಂತ. ನನ್ನ ಮಗಳೂ ತುಂಬ ಇಷ್ಟಪಟ್ಟು ತಿಂತಾಳೆ. ಅದಕ್ಕೆ ನಾನು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಲ್ಲ ಮತ್ತು ನೀರು ಕಾಸಕ್ಕೆ ಇಟ್ಬಿಟ್ಟಿದ್ದೀನಿ. ಆನ ಬರಬೇಕು ಅಂತೇನಿಲ್ಲ, ಬೆಲ್ಲದ ನೀರಿದ್ದರೆ ಸಾಕು. ಆ ನೀರಿಂದ ಬೆಲ್ಲದ್ದು ಗೋಧಿ ಹುಗ್ಗಿ ಟೈಪೇ ಆಗುತ್ತೆ ಇದು. ಒಂಥರ ಗೋಧಿ ಹುಗ್ಗಿ ಯಾವ ಥರ ಊಟ ಮಾಡ್ತೀವಿ ನಾವು ಅಷ್ಟು ಟೇಸ್ಟ್ ಕೊಡುತ್ತೆ ಇದು. ಈ ಚಪಾತಿ ಸಣ್ಣಗೆ ಹರ್ಕೊಂಡು ಬರೋಣ. ಪುಟ್ಟದಾಗಿ ನಾನು ಹರ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ನಿಮ್ಗೆ ಎಷ್ಟು ಕಡಿಮೆ ಸಣ್ಣಗೆ ಈರುಳ್ಳಿ ಥರ ಸಣ್ಣಗೆ ಕಟ್ ಮಾಡ್ಕೊತೀನಿ ಅಂದರೆ ಅಷ್ಟೇ ಸಣ್ಣಗೆ ಕಟ್ ಮಾಡ್ಕೊಂಬಿಡಿ. ಒಬ್ಬರು ಇದನ್ನು ಪುಡಿನ ಮಿಕ್ಸಿಗೆ ಹಾಕ್ಕೊಂಡು ಕುದಿಸ್ಬಿಟ್ಟು ಇದು ಒಣ ಚಪಾತಿ ಇದ್ಬಿಟ್ರೆ ಇದು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ರೆ ಮಾದಲಿ ಥರ ಸಣ್ಣಗಾಗಿ ಬೆಲ್ಲ ಹಾಕಿ ಕುದಿಸ್ಕೊಂಡು ತಿಂತಾ ಇದ್ದರೆ ಮಸ್ತ್ ಸೂಪರಾಗಿರುತ್ತೆ. ಅದು ಬೇರೆ ಇರುತ್ತೆ. ಮತ್ತು ಉದುರು ಮಾದಲಿ ಅಂತಲೂ ಇರುತ್ತೆ. ಸ್ವಲ್ಪ ನೀರು ಹಾಕಿ ಉದುರಾಗಿನೂ ಮಾಡ್ತಾರೆ. ಈ ರೀತಿ ಮಾಡೋಕ್ಕೆ ನನಗೆ ತುಂಬ ಇಷ್ಟ. ಈ ಥರ ಹುಗ್ಗಿ ಮಾಡ್ಕೊಳಕ್ಕೆ ಮನೇಲಿ ಚಪಾತಿ ಮಾಡೋದು ಒಂದೆರಡು ಎಕ್ಸ್ಟ್ರಾ ಮಾಡ್ತಾ ಉಳಿದೇ ಬಿಟ್ಟಿರ್ತಾವೆ. ಏನು ಮಾಡೋದು ಅಂತ ಬೇಜಾರಾಗಿರ್ತೈತಿ. ಚಪಾತಿ ಉಳಿದೈತಿ, ಏನು ಮಾಡಬೇಕು ಅಂತ ನೀವೇನಾದರೂ ತಲೆ ಕೆಡಿಸ್ಕೋತಾ ಇದ್ದರೆ ಈ ರೀತಿ ದಯವಿಟ್ಟು ಈ ರೀತಿ ಮಾಡ್ಕೊತೀನಿ. ಸೂಪರಾಗಿ ಟೇಸ್ಟ್ ಕೊಡುತ್ತೆ. ಇವಾಗ ಬೆಲ್ಲ ಕರಗಿದೆ ಅಂತ ನೋಡ್ಕೊಂಬರೋಣ. ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕ್ಕೊಂಡಿದ್ದೀನಿ. ಇನ್ನೂ ಬೆಲ್ಲ ಕರಗಿಲ್ಲ. ಸ್ವಲ್ಪ ಕಣ್ಣೆ ಹಾಕಿದ್ದೀನಿ, ಜಜ್ಲಾರ್ದೆ ಹಂಗೆ ಕಣ್ಣೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಅಲ್ಲೇ ಕರಗೋಕ್ಕೋಸ್ಕರ ಹೊಡಿತಾ ಇದ್ದೀನಿ. ಒಂದೇ ಚಪಾತಿ ಇರೋದಕ್ಕೆ ಒಂದು ಬಟ್ಲು ನೀರು, ಒಂದು ಸ್ವಲ್ಪ ಬೆಲ್ಲ. ನಿಮಗೆ ಬೆಲ್ಲ ಎಷ್ಟು ಸಿಹಿ ಬೇಕಾಗುತ್ತೆ ಅಷ್ಟು ಸಿಹಿ ಹಾಕ್ಕೊಳ್ಳಿ. ಸ್ವಲ್ಪ ಕುದಿಯೋಕ್ಕೆ ಕರಗೋಕ್ಕೆ ಬಿಡಬೇಕು. ಆನ ಬರಬೇಕು ಅಂತೇನಿಲ್ಲ. ಮತ್ತು ಆನಗಿನ್ನ ತೊಗೊಂಡಿರ ನೀವು ಯಾವ ರೀತಿ ನೀವು ಬೆಲ್ಲದ ಪಾಕ ಇದು ಜಾಮೂನಿಗೆ ಪಾಕ ಮಾಡ್ತಿರಲ್ಲ ಆ ರೀತಿ ಪಾಕ ಮಾಡ್ಕೊಂಬಿಟ್ರೆ ಮುಗೀತು ಅಷ್ಟೇ. ಗಟ್ಟಿ ಪಾಕ ಅಲ್ಲ, ನಾರ್ಮಲಾಗಿ ಗೋಧಿ ಹುಗ್ಗಿಗೆ ಯಾವ ರೀತಿ ಸ್ವೀಟ್ ಹಾಕೋತೀರ ಆ ಥರ ಸ್ವೀಟ್ ಹಾಕ್ಕೊಂಡ್ರೆ ಸಾಕು. ನನಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಕರಗಿಂದ ನಾನು ಸಣ್ಣಗೆ ಹರಿದಿರೋ ಚಪಾತಿನ ಹಾಕ್ಕೋತೀನಿ. ಇವಾಗ ಚಪಾತಿನ ಹಾಕ್ಕೊಂಡಂತಂದರೆ ಒಂದು 5-10 ನಿಮಿಷ ಕುದಿಬೇಕು. ಅದು ಎಷ್ಟು ಕುದಿಯೋಕ್ಕೆ ಬಿಡ್ತೀವಿ ಅಷ್ಟು ಚೆನ್ನಾಗಿ ತಿನ್ನೋಕ್ಕಿದ್ದಕ್ಕೆ ಸಾಫ್ಟಾಗಿ ಜಲ್ಲಿಯಾಗಿ ಬಾಯಲ್ಲಿ ನೀರು ಊರಿಸುತ್ತೆ. ಅಷ್ಟು ಚೆನ್ನಾಗಿ ಬರುತ್ತೆ ಇದು. ನಾನು ನಿಜವಾಗ್ಲೂ ಆನೆ ಮಾಡಿ ಹೇಳ್ತೀನಿ, ಒಂದು ಸಲ ಮಾಡ್ಕೊಂಡು ತಿನ್ನಿ. ಪದೇ ನೀವೇ ಮಾಡ್ಕೊಂಡು ತಿಂತೀರಾ. ಇದು ನಿಜ. ನಾವು ಬಡವ್ರ ಮನೆಯದ್ದು ಅಂತ ತಿಳ್ಕೊಂಡ್ಬಿಡಿ. ಬಡವ್ರ ಮನೆಯಲ್ಲಿ ಈ ಥರ ಎಲ್ಲ ಉಳಿದ್ರೆ ಈ ಥರ ಎಲ್ಲ ಮಾಡ್ಕೊಂಡು ತಿಂತೀವಿ ನಾವು. ಬಡವ್ರ ಮನೆಯದ್ದು ಪಾಯಸ ನೀವು ಮಾಡ್ಕೊಂಡು ತಿನ್ನಿ. ಯಾವ ರೀತಿ ಆಗುತ್ತೆ ಬಡವ್ರ ಮನೆ ಊಟ ಚಂದ, ಶ್ರೀಮಂತರ ಮನೆ ನೋಟ ಚಂದ ಅನ್ನೋ ಹಾಗೆ ಈ ರೀತಿ ಹುಗ್ಗಿನ ಯಾವ ರೀತಿ ಎಲ್ಲ ಮಾಡ್ಕೊಂಡು ತಿಂತಾರೆ ಅಂತ ದಯವಿಟ್ಟು ಈ ಥರ ಹುಗ್ಗಿ ಮಾಡ್ಕೊಂಡು ತಿನ್ನಿರಿ. ಅದರದ್ದು ಟೇಸ್ಟ್ ಹೇಳೋಕ್ಕೆ ಆಗಲ್ಲ ರೀ, ಅಷ್ಟು ಟೇಸ್ಟಿಯಾಗಿ ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಏಲಕ್ಕಿ ಪುಡಿ ಅಂತೂ ಜಾಸ್ತಿ ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ. ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಂಡು ತಿನ್ನಿ. ದ್ರಾಕ್ಷಿ ಗೋಡಂಬಿ ಇದ್ದರೆ ದ್ರಾಕ್ಷಿ ಗೋಡಂಬಿ ನೋಡಿ. ಇವಾಗೆಲ್ಲ ಬೆಲ್ಲ ಎಲ್ಲ ಹೀರ್ಕೊಳ್ತಾ ಇದೆ ಚಪಾತಿಗೆ. ಇನ್ನೂ ಸಣ್ಣಗೆ ಕಟ್ ಮಾಡ್ಕೋಬೋದಿತ್ತು. ನನಗೆ ಸ್ವಲ್ಪ ದಪ್ಪನೇ ಇರಲಿ ಅಂತ ಕಟ್ ಮಾಡ್ಕೊಂಡಿದ್ದೀನಿ. ಮಕ್ಕಳಿಗೆ ಗೊತ್ತಾಗ್ಬಾರ್ದು ಅಂದರೆ ಸಣ್ಣಗೆ ಕಟ್ ಮಾಡಿಬಿಡಿ ದಯವಿಟ್ಟು. ಸಣ್ಣಗೆ ಕಟ್ ಮಾಡಿ ಒಂದು 5-10 ನಿಮಿಷ ಕುದಿಯೋಕ್ಕೆ ಬಿಟ್ಬಿಟ್ಟು ಸರ್ವ್ ಮಾಡ್ಕೊರಿ. ಅಷ್ಟು ಚೆನ್ನಾಗಿ ಬರುತ್ತೆ. ನಾನು ಒಂದು ತಟ್ಟೆಯಲ್ಲಿ ಸರ್ವ್ ಮಾಡ್ಕೊತೀನಿ. ನನಗೆ ಬಿಸಿ ಆಗೇ ಊಟ ಮಾಡೋಕ್ಕೆ ಇಷ್ಟ. ಇದನ್ನು ತುಂಬ ಚೆನ್ನಾಗಿ ಲೋಳೆ ಆಗಿ ಬರುತ್ತೆ. ಎಷ್ಟು ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಬಿಸಿ ಇದ್ದಾಗಲೇ ತಿನ್ನಿ, ಇಲ್ಲ ಆರಿದ ಮೇಲೆ ಎಲ್ಲ ಹೀರ್ಕೊಂಡ್ಬಿಡುತ್ತೆ ರಸ. ಅಷ್ಟು ಚೆನ್ನಾಗಿ ಬರುತ್ತೆ. ಬರೀ ತಿನ್ನಬೇಕು. ಖರ್ಜೂರ ಹಣ್ಣಿನ ಟೇಸ್ಟ್ ಕೊಡುತ್ತೆ ಇದು. ಖರ್ಜೂರ ಹಣ್ಣು ಮತ್ತು ಗೋಧಿ ಹುಗ್ಗಿ ಟೇಸ್ಟ್ ಕೊಡುತ್ತೆ. ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ಅಂತೂ ನನಗಂತೂ ಬಿಸಿಯಾಗಿರೋದ್ರಾಗ ತಿನ್ನೋದಕ್ಕಂತೂ ತುಂಬ ಇಷ್ಟ. ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತೀನಿ. ನೀವು ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.